ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸ್ನೇಹಿತರ ಬಳಗದಿಂದ ಪರೀಕ್ಷಾರ್ಥಿಗಳೇ ಪರೀಕ್ಷೆಯ ಭಯ ದೂರವಾಗಲಿ, ಗೆಲುವಿನ ಅಭಯ ನಿಮ್ಮದಾಗಲಿ ಎಂಬ ಘೋಷಣೆಯಡಿ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಮಾನಸಿಕ ಸಿದ್ಧತೆ ಕುರಿತಂತೆ ಪೂರ್ವ ತಯಾರಿ, ಪರೀಕ್ಷಾ ಭಯ ನಿವಾರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪರೀಕ್ಷೆಗೆ ಪೂರ್ವ ತಯಾರಿ ಹಾಗೂ ಅನುಸರಿಸಬೇಕಾಗಿರುವ ಕ್ರಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನೇತ್ರಾವತಿ ಗ್ರೇಡ್ 2 ತಹಶೀಲ್ದಾರ್ ಹಾಗೂ ಸ್ನೇಹಿತರ ಬಳಗದ ಅಬ್ದುಲ್ ರೆಹಮಾನ್ ರವರ ನೇತೃತ್ವದಲ್ಲಿ ಪರೀಕ್ಷೆಯ ಭಯ ಬೇಡ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಜರುಗಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿ, ವಿದ್ಯಾರ್ಥಿಗಳೇ, ಭಯ ಅನ್ನೋದು ಅಜ್ಞಾನದ ಸಂಕೇತ, ಅದನ್ನು ಬಿಟ್ಟು ಹೊರಬನ್ನಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟರು. ಪರೀಕ್ಷೆಗಾಗಿ ವೈಜ್ಞಾನಿಕ ನಿಲುವಿನೊಂದಿಗೆ ಹಾಗೂ ಶಿಕ್ಷಕರ ಅನುಭವಿಗಳ ಸಲಹೆ ಸೂಚನೆಗಳೊಂದಿಗೆ ಪೂರ್ವ ತಯಾರಿ ಮಾಡಿಕೊಂಡು ಸನ್ನದ್ಧರಾಗಿ ಹಿಂಜರಿಯದಿರಿ ಎಂದರು. ಧೈರ್ಯವೇ ಸರ್ವ ಸಾಧನೆಗೆ ಮೂಲ ಕಾರಣ, ಸಾಧಿಸಲು ನಿರಂತರ ಅಧ್ಯಯನಶೀಲತೆ, ಛಲ ಅಗತ್ಯ ಎಂದರು. ನಂತರ ಅನುಭವಿ ಯಶಸ್ವಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ತಯಾರಿ ಕುರಿತು ಮಾಹಿತಿ ನೀಡಲಾಯಿತು. ಸದಸ್ಯರಾದ ಫಯಾಜ್, ಅಬ್ದುಲ್ ವಾಹಿದ್, ರೈಲ್ವೆ ಇಲಾಖೆ ಅಬ್ದುಲ್ ಜಬ್ಬಾರ್, ಮಹೇಶ್, ಬಸವರಾಜ ಹಾಗೂ ಶಾಲೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಖಿಲ್ ಮೌಲಾನಾ ಮತ್ತು ಮುಖ್ಯ ಉಪಾಧ್ಯಾಯ, ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಎಚ್ ಕರೀಂ ನಂದಿಬೇವೂರ್, KS ನ್ಯೂಸ್ 24x7. ಮೇಡಮ್ ಹೇಳಿದ್ರಲ್ಲ, ಅವರು ಕೂಡ ಬಿಕಾಂ ಮಾರ್ಕಪ್ ಓದಿರೋರು. ಅವರು ಬಿಕಾಂಗೂ KSಗೆ ಸಂಬಂಧನೇ ಇಲ್ಲ. ಎಸ್ ಮೇಡಮ್, ಆರ್ಟ್ಸ್ ಮಾಡಿರ್ಬೇಕು, ಆರ್ಟ್ಸ್ ನಲ್ಲಿ ಸ್ಟಾಪ್ ಆಗಿರ್ಬೇಕು, ಅಂತ ಮಾತ್ರ KS ಮಾಡಕ್ ಸಾಧ್ಯ. ಆದ್ರೆ ಅವರಲ್ಲಿ ಛಲ ಇದೆ. ಇವತ್ತಿನ ಮುಂದೆ ಕುಂದಿಸಕ್ ಕಾರಣ ಇಷ್ಟೇ, ಅವರಲ್ಲಿ ಛಲ ಇದೆ. ಅವರು ನಿಂತರ ವಯಸ್ಸು, ಬಾಲ್ಯ ವಯಸ್ಸಿಂದಲೇ ಬಂದಿರೋರು. ಛಲ ಇದ್ದಂತೆ ನೀವು ಅವ್ರ ಮೇಲೆ ಕುಂತಿದ್ದಾರೆ, ನೀವೆಲ್ಲ ಕೆಳಗೆ ಕುಂತಿದ್ದೀರಾ. ಒಂದು ದಿನ ಕಾಲ ಬರುತ್ತೆ, ದೂರ ಇಲ್ಲ ಅದು. ನಾನು ಹೇಳಿದ್ದಲ್ಲ, ಬರೀ 4-5 ವರ್ಷ ಅಷ್ಟೇ. SSLC ಮುಗೀತು, ಅನ್ಕೊಳ್ಳಿ ಮುಗೀತು. ಫಸ್ಟ್ PUC, ಸೆಕೆಂಡ್ PUC 2 ವರ್ಷ, ಡಿಗ್ರಿ 3 ವರ್ಷ. ನೀವು ಏನ್ ಮಾಡ್ಬೇಕಂತ ನೀವು ಅನ್ಕೊಂಡಿರ್ತ ಅದಾಗತ್ತೆ. ಶ್ರಮ ಪಡಬೇಕಾಗತ್ತೆ. ಯಾವತ್ತೂ ಯಾವ ವಿಷಯನೂ ಸುಲಭವಾಗಿ ಸಿಕ್ಕಿರೋಂಥದ್ದು ಯಾವುದು ಶಾಶ್ವತ ಆಗಿರಲ್ಲ. कोई आराम से मिल जाएगा ना, तो कभी बहुत दिन में सकता मेहनत से आता ना, वो तुम्हारे साथ में जाता है. ನಿಮ್ಮ ಜೀವನ ಇರೋವರೆಗೂ ನಿಮ್ಮ ಜೊತೆ ಇರುತ್ತೆ. बहुत अच्छा पढ़ो. अल्हम्दुलिल्लाह, ये ताहस्सुन देखते तो मेरा दिल धड़कता है. जैसा मैं ताजमहल देखा हूं ना, ताजमहल में जैसे स्कूल में तुम पढ़ रहे हैं, कोई आयला गैरा का स्कूल नहीं है ये. ऐसे बच्चे कैसे रहना है तुम्हें? आर्ट्स ಅಂತ ಅಂದ್ರು, ನೆಕ್ಸ್ಟ್ ಸೈನ್ಸ್ ಅಂತ ಅಂದ್ರು, ನೆಕ್ಸ್ಟ್ ಕಾಮರ್ಸ್. ಅಲ್ಲ, ಮೂರೇ ಇರೋದಲ್ಲ. ಆ್ಯಂಡ್ ಸ್ಪೆಸಿಫಿಕಲಿ ಆಸ್ಕಿಂಗ್, ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಅನ್ಸುತ್ತಾ, ಏನು ಮಾಡ್ತೀನಿ ಅಂತ ಅನ್ಸುತ್ತೆ ಅಂತ ಕೇಳ್ತೀನಿ. ಇಟ್ ಈಸ್ ವೆರಿ ಸಿಂಪಲ್. ಅದು ಮಾಡಿರೋದು ಬಿಕಾಮ್ ಕಂಪ್ಲೀಟ್ ಆಗಿದೆ. ಆಫ್ಟರ್ PUC 3 years ಒಂದು ಕೋರ್ಸ್ ಬರುತ್ತೆ, BA BCom BSc ಅಂತ. ಕೇಳಿದ್ದೀರಾ? ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಸೈನ್ಸಲ್ಲಿ ತುಂಬ ಹೋಗಿದ್ದೀನಿ. ನನಗೂ ಸೈನ್ಸ್ಗೂ ಆಗಿ ಬರೋಲ್ಲ. ಸೀರಿಯಸ್ಲಿ MSc ನನಗೂ ಸೈನ್ಸ್ಗೂ ಆಗಿ ಬರೋಲ್ಲ. PUC ನನ್ನ ಸೈನ್ಸಿಗೆ ಅಡ್ಮಿಷನ್ ಮಾಡಿಸಿದ್ರು ನಮ್ಮ ಮನೆಯಲ್ಲಿ. ಸೈನ್ಸಿಗಾಗಿ ಕಾಲೇಜ್ಗೆ